ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಮಕ್ಕಳು ಬಿಡ್ಬೋ ಅಂತ. ಜುಡಿಯೋಗೆ ಹೋಗೋಣ ಅಂತ ಆಫರ್ ಇದೆ ಅಂತ ಹೇಳಿ ಅದು ಸ್ಕ್ಯಾಮು ಅಂತ ಹೇಳ್ಬಿಟ್ಟು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಏನಕ್ಕೆ ಅಂದರೆ ಇವತ್ತು ನಮ್ಮ ಭವಿಷ್ಯಂದು ಕಾಲೇಜ್ ರಜೆ ಇತ್ತು. ಸೊ ಆರಾಮ್ಸೆ ಎದ್ದೋಳೋಣ ಅಂತ ಸ್ವಲ್ಪ ಜಾಸ್ತಿ ಆರಾಮ್ಸೆ ಎದ್ದೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಈಗ ಟಿಫನ್ ರೆಡಿ ಮಾಡೋದಕ್ಕೆ ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ಮೇ ಬಿ ರವೆ ಇಡ್ಲಿ ಅಥವಾ ಚಪಾತಿ ಮಾಡ್ತೀನಿ. ಆ್ಯಂಡ್ ನಿನ್ನೆ ವ್ಲಾಗ್ನಲ್ಲಿ ಹೇಳಿದ್ದೆ ಫಿಲ್ಟರ್ ಇಲ್ದಿರಾ ಫಿಲ್ಟರ್ ಕಾಫಿ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಅಂತ. ಸೊ ಅದಕ್ಕಿಂತ ಮುಂಚೆ ಡಾರ್ಕ್ ಚಾಕ್ಲೇಟ್ ತಂದಿದ್ರು ನಮ್ಮ ಯಜಮಾನ್ರು ನಿನ್ನೆ. ಸೊ ಅದರದ್ದು ಚಾಕ್ಲೇಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಮುಂಚೆನೂ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ವ್ಲಾಗಲ್ಲಿ ತೋರಿಸಿದ್ದೀನಿ. ಬಟ್ ಇನ್ ಕೇಸ್ ಯಾರ್ಯಾರು ಹಳೆ ವ್ಲಾಗ್ ನೋಡಿಲ್ವೋ ಅವ್ರಿಗೆ ಶಾರ್ಟಾಗಿ ಹೇಳಿಬಿಡ್ತೀನಿ. ಆ್ಯಂಡ್ ಶಾರ್ಟ್ ಒಂದು ರೀಲ್ ಅಥವಾ ಶಾರ್ಟ್ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಯು ಕ್ಯಾನ್ ಟೇಕ್ ಅ ಲುಕ್. ಸೊ ಈಗ ಏನೇನು ತೊಗೊಂಡಿದ್ದೀನಿ ನಾನು ಅಂತ ತೋರಿಸ್ಬಿಡ್ತೀನಿ. ಓಕೆ, ಮೇನ್ ಇಂಗ್ರೀಡಿಯೆಂಟ್ ಡಾರ್ಕ್ ಚಾಕ್ಲೇಟ್. 90% ಡಾರ್ಕ್ ಚಾಕ್ಲೇಟ್ ತೊಗೊಂಬನ್ನಿ ಅಂತ ಹೇಳಿರ್ತೀವಿ, ಬಟ್ ಸಿಗೋದಿಲ್ಲ. 50% ಸಿಗುತ್ತೆ. ಸೊ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹೆಂಗಿದ್ರು ನಾನು ಸಕ್ಕರೆ ಹಾಕೋದಿಲ್ಲ. ನಾನು ತೊಗೊಂಡಿರೋದು ಚಿಯಾ ಸೀಡ್ಸು, ಫ್ಲಾಕ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಸ್ವಲ್ಪ ಬಾದಾಮಿ, ಸ್ವಲ್ಪ ವಾಲ್ನಟ್ ಆ್ಯಂಡ್ ಗ್ರೇಪ್ಸು ಮತ್ತು ಡ್ರೈ ಗ್ರೇಪ್ಸು. ಪಂಪ್ಕಿನ್ ಸೀಡ್ಸು ಹಾಕ್ಕೋತಾ ಇದ್ದೆ ನಾನು, ಬಟ್ ಇಲ್ಲ, ಖಾಲಿಯಾಗಿ ಹೋಗ್ಬಿಟ್ಟಿದೆ. ನಂಗೆ ಗೊತ್ತಿರಲಿಲ್ಲ ಖಾಲಿಯಾಗಿರೋದು. ಸೊ ಇಷ್ಟು ಥಿಂಗ್ಸಲ್ಲೇ ಮಾಡ್ತೀನಿ. ನೀವು ಇನ್ನೂ ಬೇರೆ ಥಿಂಗ್ಸನ್ನು ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇದು ಗ್ರೌಂಡ್ನಟ್ ಸಹ ಆ್ಯಡ್ ಮಾಡ್ಕೋಬೋದು, ಇಲ್ಲ ಬೇರೆ ಡ್ರೈ ಫ್ರೂಟ್ಸ್ ಲೈಕ್ ಪಿಸ್ತಾ ಅದೆಲ್ಲ ಆ್ಯಡ್ ಮಾಡ್ಕೋಬೋದು. ಇಟ್ ಈಸ್ ಅಪ್ ಟು ಯೋರ್ ವಿಶ್. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಫ್ಲೇಕ್ ಸೀಡ್ಸು, ಚಿಯಾ ಸೀಡ್ಸು ಮತ್ತು ಸನ್ಫ್ಲವರ್, ವಾಲ್ನಟ್ ಮತ್ತು ಬಾದಾಮ್ ಎಲ್ಲನೂ ಹುರ್ಕೊಂಡ್ಬಿಡ್ತೀನಿ ಸ್ಪಾಂಟೇನಿಯಸ್ಲಿ. ಜೊತೆಗೆ ಚಾಕ್ಲೇಟ್ ಮೆಲ್ಟ್ ಮಾಡ್ಕೋತೀನಿ. ಅದಾದಮೇಲೆ ಫುಲ್ಲು ಚಾಕ್ಲೇಟ್ ಮೆಲ್ಟ್ ಆದಾದಮೇಲೆ ಇದು ಫುಲ್ಲು ಹುರಿದಾದ್ಮೇಲೆ ಎರಡು ಮಿಕ್ಸ್ ಮಾಡಿಬಿಟ್ಟು ಆ್ಯಂಡ್ ಡೇಟ್ಸು ಮತ್ತು ದ್ರಾಕ್ಷಿ ಎರಡನ್ನೂ ಚಾಪ್ ಮಾಡಿರ್ತೀನಿ. ಅದನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆ್ಯಂಡ್ ಮೋಲ್ಡ್ ಅಥವಾ ಹಾಗೆ ಶೀಟ್ ಮೇಲೆ ಇಟ್ಟರು ಚಾಕ್ಲೇಟ್ ಕೂಲ್ ಆದಾದಮೇಲೆ ನೀಟಾಗಿ ಒಂದೊಂದು ಪೀಸ್ ತೊಗೊಳುತ್ತೆ. ಅದನ್ನು ಫಸ್ಟು ಮಾಡಿಬಿಡ್ತೀನಿ. ಅದಾದಮೇಲೆ ನಿಮಗೆ ತೋರಿಸ್ತೀನಿ, ಇನ್ ಬಿಟ್ವೀನ್ ತೋರಿಸ್ತೀನಿ ಗೈಸ್. ಇದನ್ನು ಆಲ್ರೆಡಿ ಹುಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಬಾಂಡ್ಲಿನಲ್ಲಿ ನೀರು ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಇದರೊಳಗಡೆ ನಾನು ಇಂಡೈರೆಕ್ಟಾಗಿ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕು. ಚಾಕ್ಲೇಟ್ ಆಲ್ರೆಡಿ ಬ್ರೇಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಅಷ್ಟೇ ಗ್ರೇಪ್ಸು ಮತ್ತು ಡೇಟ್ಸು ಎರಡನ್ನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಗೈಸ್, ಈ ಥರ ಇಂಡೈರೆಕ್ಟಾಗಿ ಮೆಲ್ಟ್ ಆಗೋದಕ್ಕೆ ಇರಬೇಕು. ನೀವು ಸ್ಟೀಲ್ ಪಾತ್ರೆ ಸಹ ಇಟ್ಕೋಬೋದು. ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಹೈ ಫ್ಲೇಮ್ ಇಟ್ಕೊಳ್ಳಿ. ಎಲ್ಲ ಹಾಕೊಂಡಾದ್ಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರಿಬೇಕು ಗೈಸ್. ಆವಾಗಲೇ ಎಲ್ಲನೂ ಗರಿಯಾಗೆ ಫ್ರೈ ಆಗಿರುತ್ತೆ. ಇದು ಅದರ ಪಾಳ್ಗದು ಮೆಲ್ಟ್ ಆಗ್ತಾ ಇದೆ. ನಿಧಾನಕ್ಕೆ ಚಾಕ್ಲೇಟು ಒಂದೇ ಒಂದು ಪೀಸ್ ಎತ್ಕೊಂಡು ತಿಂದ್ಬಿಡ್ತೀನಿ. ಗೈಸ್, ಆಲ್ರೆಡಿ ಚಾಕ್ಲೇಟಲ್ಲಿ ಒಂಚೂರು ದ್ರಾಕ್ಷಿ ಹಾಕ್ಬಿಟ್ಟಿದ್ದಾರೆ. ಅದು ತೊಗೊಂಬಂದಿದ್ದಾರೆ ನಮ್ಮ ಯಜಮಾನ್ರು. ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ದ್ರಾಕ್ಷಿ ಮತ್ತು ಡೇಟ್ಸ್ ಹಾಕ್ಲೋ ಬಿಡ್ಬೋ ಅಂತ. ಬಟ್ ಸ್ಟಿಲ್ ಹಾಕ್ತೀನಿ. ಎಲ್ಲನೂ ಜೊತೆಗೆ ಸೇರಿಕೊಂಡ್ರೆ ಕರೆಕ್ಟ್ ಸ್ವೀಟ್ ಇರುತ್ತೆ. ಅಥವಾ ಗೈಸ್ ಹಾಕೋಣ. ನೀವು ಅಷ್ಟೇ ಡ್ರೈ ಫ್ರೂಟ್ಸು ತಿನ್ನಿ. ಏನಕ್ಕೆ ಅಂದರೆ ಹೆಲ್ದಿ ಫ್ಯಾಟ್ ಇರುತ್ತೆ ಆ್ಯಂಡ್ ಅದರಲ್ಲಿ ಹೆಲ್ದಿ ಆಗಿರೋವಂಥ ಆಯಿಲ್ ಕಂಟೆಂಟ್ಸ್ ಇರುತ್ತೆ. ಆ್ಯಂಡ್ ಸ್ವೀಟ್ನೆಸ್ಸು ಅಷ್ಟೇ. ಡೇಟ್ಸು ಮತ್ತು ದ್ರಾಕ್ಷಿ ಎಲ್ಲ ನ್ಯಾಚುರಲ್ ಆಗಿ ಸ್ವೀಟಾಗಿ ಬಂದಿರುತ್ತೆ. ಸೊ ವಿ ಕ್ಯಾನ್ ಹ್ಯಾವ್ ನೋ ಪ್ರಾಬ್ಲಮ್. ಗೈಸ್, ಚಾಕ್ಲೇಟ್ ಆಲ್ರೆಡಿ ಮೆಲ್ಟ್ ಆಗಿದೆ. ಗೈಸ್ ನೋಡಿ, ಆಲ್ರೆಡಿ ಚಾಕ್ಲೇಟು ಮತ್ತು ಕೆಳಗಡೆ ಚಾಕ್ಲೇಟ್ ಇದೆ. ಚಾಕ್ಲೇಟು ಮತ್ತು ನಾವು ಫ್ರೈ ಮಾಡ್ಕೊಂಡಿದ್ದು ಮತ್ತು ದ್ರಾಕ್ಷಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಗೈಸ್, ಒಂದು ಶೀಟ್ ಇಟ್ಕೊಂಡ್ಬಿಡಿ ಪ್ಲೇಟ್ನಲ್ಲಿ ಅಥವಾ ಟ್ರೇನಲ್ಲಿ. ಅದಾದಮೇಲೆ ಒಂಚೂರು ಆಯಿಲ್ ಅಥವಾ ತುಪ್ಪ ಹಚ್ಚಿ ಇದಕ್ಕೆ. ಮತ್ತೆ ಇಷ್ಟು ನೀನೇ ತಿನ್ನು. ನಮ್ಮ ಭವಿಷ್ಯ ಎದ್ದಿದ್ದಾಳೆ, ಚಾಕ್ಲೇಟ್ ಟೇಸ್ಟ್ ಮಾಡ್ತಾ ಇದ್ದಾಳೆ. ತಗೋ, ಇಷ್ಟು ನೀನೇ ತಿನ್ನು. ಇವಾಗ ಇದನ್ನು
ಫ್ರಿಜ್ಜಲ್ಲಿ ಅಥವಾ ಫ್ರೀಝರಲ್ಲಿ ಇಡಿ. ಬಿಸಿಲ್ವಾ, ಟೇಸ್ಟಾಗಿದೆ. ಆ್ಯಸ್ ಯೂಶ್ವಲ್ ಚಾಕ್ಲೇಟ್ ಯಾವಾಗಲೂ ಸೂಪರ್ಬಾಗೇ ಇರುತ್ತೆ. ಇವಾಗ ಇದನ್ನು ನಾನು ಫ್ರೀಝರ್ ಅಥವಾ ಫ್ರಿಜ್ಜಲ್ಲೇ ಇಡ್ತೀನಿ. ಸೊ ದಟ್ ಮೋಲ್ಡ್ ನೀಟಾಗಿ ಸೆಟ್ ಆದಾದಮೇಲೆ ಕಟ್ ಮಾಡಿಬಿಟ್ಟು ಚಾಕ್ಲೇಟ್ ಪೀಸಸ್ನ ಎತ್ತಿಡ್ತೀನಿ. ಯಾವಾಗ ಬೇಕೋ ಅವಾಗ ಎತ್ಕೊಂಡು ತಿನ್ನೋದು. ಬಟ್ಲಲ್ಲಿರೋ ಚಾಕ್ಲೇಟ್ನ ವೇಸ್ಟ್ ಮಾಡಬಾರ್ದು, ಹೀಗೆ ಬಳ್ಕೊಂಡು ತಿನ್ನಬೇಕು. ಎಲ್ಲರಿಗೂ ಚಾಕ್ಲೇಟ್ ತುಂಬ ಇಷ್ಟ ಆಗುತ್ತೆ. ಸೊ ಈ ರೀತಿ ಮಾಡಿಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ. ಮಾಡ್ಕೊಂಡು ತಿನ್ನಿ ಗೈಸ್. ಇವಾಗ ಜುಡಿಯೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕೆಲವು ದಿವಸದಿಂದ ಆಫರ್ ಇದೆ ಅಂತ ಹೇಳಿಬಿಟ್ಟು ಸುಮಾರು ರೀಲ್ಸ್ ನೋಡಿದೆ ನಾನು. ಜುಡಿಯೋ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಆಫರ್ ಇದೆ ಅಂತ ಹೇಳಿಬಿಟ್ಟು ರೀಲ್ಸ್ ಮಾಡಿರೋದಕ್ಕೆ ಕೊಲ್ಯಾಬ್ ಸಹ ಮಾಡಿದ್ದಾರೆ. ಬಟ್ ನೆನ್ನೆ ಸಂಜೆ ಅಗೇನ್ ನೋಡಿದೆ, ಅದು ಸ್ಕ್ಯಾಮು ಅಂತ ಹೇಳಿಬಿಟ್ಟು. ಇನ್ ಕೇಸ್ ಆಫರ್ ಇದ್ದರೆ ಲೈಕ್ ಸುಮಾರು ಥಿಂಗ್ಸು ವಿತಿನ್ 499 ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಆಫರ್ ಇರೋದು, ಸೇಲ್ ಇದೆ ಅಂತ ಹೇಳಿಬಿಟ್ಟು. ಅದು ಹೋಲ್ ಆಗಸ್ಟ್ ಇರುತ್ತೆ, ಟಿಲ್ ದ ಎಂಡ್ ಆಫ್ ದ ಆಗಸ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು ರೀಲ್ಸ್ ಇರೋದು. ಸೊ ಅದು ರಿಯಲ್ಲಾ ಅಥವಾ ಫೇಕಾ ಅಂತ ಹೇಳಿಬಿಟ್ಟು ಹೋಗಿ ನೋಡೋಣ. ಇನ್ ಕೇಸ್ ರಿಯಲ್ ಆಗಿದ್ದರೆ ಅದನ್ನು ಅಪ್ರಿಷಿಯೇಟ್ ಮಾಡಿಬಿಟ್ಟು ಅದರದ್ದು ಅಡ್ವಾಂಟೇಜ್ ತೊಗೊಳ್ಳೋಣ. ಆ್ಯಂಡ್ ಇನ್ ಕೇಸ್ ಅದು ಫೇಕ್ ನ್ಯೂಸು ಆ್ಯಂಡ್ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರೆ ಐ ವಿಲ್ ಟೆಲ್ ಯು, ಏನು ತೊಗೊಳ್ದಿರ ವಾಪಸ್ ಬರ್ತೀವಿ. ನಾನು ರೆಡಿಯಾಗಿರೋದು ಹೀಗೆ, ಫುಲ್ಲು ಲೂಸ್ ಟೀ ಶರ್ಟು. ಲೂಸ್ ಟೀ ಶರ್ಟ್ ಯಾವಾಗ ಹಾಕೋತೀನೋ ಇಟ್ಸ್ ಆಲ್ವೇಸ್ ನಮ್ಮ ಯಜಮಾನ್ರದ್ದು. ನಾನು ಭವಿಷ್ಯ ಹಾಕ್ಕೊಳ್ಳೋ ಲೂಸ್ ಟೀ ಶರ್ಟ್ಸು ನಮ್ಮ ಯಜಮಾನ್ರದ್ದೇ. ಸೊ ಅವ್ರು ಹಾಕ್ಕೊಳ್ಳೋದಿಲ್ಲ ಈ ಥರದ್ದು. ಸೊ ವಿ ಆರ್ ವೇರಿಂಗ್ ಇಟ್. ಓಕೆ, ಇವಾಗ ಹೊರಡ್ತಾ ಇದ್ದೀವಿ. ಭವಿಷ್ಯ ಮುಂದೆ ಇದ್ದಾಳೆ ಮತ್ತು ನಮ್ಮ ಯಜಮಾನ್ರು ಕೆಳಗಡೆ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಸ್ಟುಡಿಯೋ ಹತ್ರ ಬಂದಿದ್ದೀವಿ. ಸೇಲ್ ಆ್ಯಕ್ಚುಲಿ ಇದೆ ಅಂತ ಬರೆದಿದ್ದಾರೆ. ಸೇಲ್ ಇದೆ ಗೈಸ್. ಇಟ್ಸ್ ನಾಟ್ ಫೇಕ್ ನ್ಯೂಸ್, ಬಟ್ ಇನ್ನೂ ಗಟ್ಟಿಯಾಗಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಯಾಕೆಂದರೆ ಒಂದೊಂದು ಸರಿ ರೇಟ್ ಜಾಸ್ತಿ ಮಾಡಿಬಿಟ್ಟು ಆಮೇಲೆ ಅದನ್ನು ಕಡಿಮೆ ಮಾಡೋ ಥರ ಎಲ್ಲ ಇರುತ್ತೆ. ವಿಲ್ ಗೋ ಆ್ಯಂಡ್ ಸಿ. ವರ್ತಿ ಇದೆಯಾ, ಹೌದಾ, ಕಡಿಮೆಗೆ ಸಿಗ್ತಾ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡೋಣ. ಹೋಲ್ಡ್ ಇಟ್. ಗೈಸ್, ಪರ್ಚೇಸ್ ಮಾಡಿದ್ವಿ ಸ್ವಲ್ಪ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಲೆಟ್ಸ್ ಗೋ. ಕನ್ಫರ್ಮ್ ಆಯಿತು ಗೈಸ್, ಇಟ್ಸ್ ನಾಟ್ ಫೇಕ್ ನ್ಯೂಸ್. ಏನಂದರೆ ಸ್ವಲ್ಪ ಸೆಕ್ಷನಲ್ಲಿ ಇರೋದನ್ನು ಅದರದ್ದು ಎಷ್ಟು ಪ್ರೈಸ್ ಇದೆಯೋ ಅಷ್ಟೇ ಇದೆ. ಬಟ್ ಕೆಲವೊಂದು ಐಟಮ್ಸ್ನ ಇನ್ನೊಂದು ಸೆಕ್ಷನ್ ಮಾಡಿದ್ದಾರೆ. ಸೊ ಆಫರ್ ಇರೋದು ಮಾತ್ರ ತೊಗೋಬೇಕು. ಬಟ್ ಆಫರ್ ಇರೋದಂತೂ ನಿಜ. ಗೈಸ್, ಆಗಲೇ ಚಾಕ್ಲೇಟ್ ಮಾಡೋದಕ್ಕೆ ಇಟ್ಟಿದ್ನಲ್ಲ ಫ್ರಿಜ್ಜಲ್ಲಿ, ರೆಡಿಯಾಗಿದೆ ನೋಡಿ ಗೈಸ್. ಇವಾಗ ಇದನ್ನು ಚಾಕುನಲ್ಲಿ ನೀಟಾಗಿ ಕಟ್ ಮಾಡ್ಕೋಬೋದು, ಇಲ್ಲ ಕೈನಲ್ಲಿ ಹೀಗೆ ಮುರ್ಕೊಳ್ಳಬಹುದು. ಇಲ್ಲಿ ನೋಡಿ ಗೈಸ್, ಆರಾಮ್ಸೆ ಎದ್ದೊಳ್ಬಿಡುತ್ತೆ ನೋಡಿ. ಎದ್ದೊಳ್ತಾ ಹೀಗೆ ಪೀಸ್ ಮಾಡಿಬಿಟ್ಟು ಇಟ್ಕೋಬೋದು ಗೈಸ್. ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ದಿನ ಒಂದೊಂದು ಪೀಸು ತಿನ್ಬೋದು ಗೈಸ್. ಗೈಸ್, ಈಗ ಒಂದೆರಡು ತಿಂಗ್ ತೊಗೋಬೇಕು, ಕ್ಯಾನ್ವಾಸು ಮತ್ತು ಬಾದಾಮ್ ಆಯಿಲು. ಸೊ ಅದನ್ನು ತೊಗೊಂಬರೋದಕ್ಕೆ ಅಂಗಡಿಗೆ ಹೋಗ್ತಾಯಿದ್ವಿ. ನಂದು ಟ್ಯೂಷನಲ್ಲಿ ಡ್ರಾಯಿಂಗ್ ಕ್ಲಾಸ್ ಇದೆ ಗೈಸ್, ಅದಕ್ಕೋಸ್ಕರ ಕ್ಯಾನ್ವಾಸ್ ಬೇಕು. ಕ್ಯಾನ್ವಾಸ್ 2. ನನಗೆ ದಾರ ಕೊಡ್ತೀಯ, ರಿಬ್ಬನ್ ಕೊಡಿಸ್ತೀಯಾ? ಸ್ಯಾಟಿನ್ ಟೇಪ್ ಇದೆಯಾ? 1/4 ಇಂಚ್ದು ಕೊಡಿ. ಕಲರ್ಸ್ ತೋರಿಸಿ ಗೈಸ್. ಇವಾಗ ತಾನೇ ಮನೆಗೆ ಬಂದ್ವಿ, ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಫುಲ್ಲು ಬೆಳ್ತೋಗ್ಬಿಟ್ಟಿದ್ದೀನಿ. ಈಗ ನಂದು ಟ್ಯೂಷನ್ ಇವತ್ತು ಬೇಗ ಇಟ್ಕೊಂಡ್ಬಿಟ್ಟಿದ್ದೀನಿ. 2:30ಗೆ ಟ್ಯೂಷನ್ ಇದೆ.
ಸೊ ಆದ್ದರಿಂದ ನಾನಿವಾಗ ಊಟ ಮಾಡೋದಕ್ಕೂ ಟೈಮ್ ಆಗೋದಿಲ್ಲ. ನಾನು ಊಟ ಮಾಡದೇ ಇದ್ದರೂ ಪರವಾಗಿಲ್ಲ ಇವತ್ತು. ಏನಿಗೆ ಅಂದರೆ ನೆನ್ನೆ ಎಲ್ಲ ಅಷ್ಟು ಡಯಟ್ ನೀಟಾಗಿ ಮಾಡಿದೆ. ಡಯಟು ಒಂದು ಸಿಂಗಲ್ ಬುದ್ಧ ಬೌಲ್ ತಿಂದ್ಬಿಡೋಣ, ಅದಾದಮೇಲೆ ಇನ್ನೇನು ತಿನ್ನೋದು ಬೇಡ ಅಂತ. ಬಟ್ ರಾತ್ರಿ ನಮ್ಮ ಭವಿಷ್ಯ ಬಿರಿಯಾನಿ ತಿಂದಳು. ಹಾಫ್ ಬಿರಿಯಾನಿ ತಿಂದ್ಬಿಟ್ಟು ಹಾಫ್ ಇಟ್ಟಿದ್ಲು. ನನಗೆ ತಡ್ಕೊಳಕ್ಕಾಗ್ತೀರಾ ಬಿರಿಯಾನಿ ತಿಂದುಬಿಟ್ಟೆ ರಾತ್ರಿ. ಸೊ ಇವತ್ತು ಊಟ ಮಾಡೋದನ್ನು ನಿನ್ನೆ ರಾತ್ರಿಯೇ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಇವಾಗ ಸದ್ಯಕ್ಕೇನು ತಿನ್ನೋದಿಲ್ಲ. ನಾನು ಬೆಳಗ್ಗೆ ಟಿಫನ್ನು ಒಂಚೂರೇ ತಿಂದಿದ್ದು. ಇನ್ನು ಸಾಯಂಕಾಲ ಒಂಚೂರು ಸಲಾಡ್ ತಿಂತೀನಿ, ಬೇಯಿಸಿರೋ ಕಾಳು ಮತ್ತು ತರಕಾರಿಗಳನ್ನ ಮಿಕ್ಸ್ ಮಾಡಿಕೊಂಡು ಅಷ್ಟೇ ಗೈಸ್. ಆ್ಯಂಡ್ ನಾನು ಆಮೇಲೆ ನಿಮಗೆ ಫಿಲ್ಟರ್ ಕಾಫಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಾರ್ ನಾವು ನನ್ನ ಟ್ಯೂಷನ್ ಇದೆ, ನಾನು ಇವಾಗ ಹೋಗ್ಬಿಟ್ಟು ಬರ್ತೀನಿ. ಇವಾಗ ವೈಟಿಗೆ ಟಚ್ ಆಗೋ ಥರನೇ ಓಕೆ ಈ ಥರ ಮಾಡಿ ಕೊಟ್ಟೆ. ನನ್ನ ಟ್ಯೂಷನ್ ಎಲ್ಲ ಮುಗೀತು. ಈಗ ನಾನು ಫಿಲ್ಟರ್ ಕಾಫಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಗೈಸ್. ನಾನು ಇಷ್ಟು ನೀರು ತೊಗೊಂಡಿದ್ದೀನಿ, ಅಂದರೆ ಡಿಕಾಕ್ಷನ್ ಆಲ್ಮೋಸ್ಟ್ ಇಷ್ಟು ಬರುತ್ತೆ, ಒಂಚೂರು ಡಿಕ್ರೀಸ್ ಆಗುತ್ತೆ ಅಷ್ಟೇ. ಸೊ ನೀರು ಕಾಯೋದಕ್ಕೆ ಇಟ್ಕೊಳ್ಳಿ. ಓಕೆ, ಈ ನೀರಿಗೆ ಇವಾಗ ಕಾಫಿ ಪೌಡರ್ ಹಾಕೊಂಡ್ಬಿಡ್ಬೇಕು ಗೈಸ್. ಈಗ ನಾನು ಈ ಸ್ಪೂನ್ನಲ್ಲಿ 5 ಸ್ಪೂನ್ ಆಫ್ ಕಾಫಿ ಪೌಡರ್ ಹಾಕ್ತೀನಿ. 1 2 3 4 ಆ್ಯಂಡ್ 5. ಈಗ ಅದು ಫುಲ್ಲು ಕುದಿಯೋದಕ್ಕೆ ಬಿಡಬೇಕು ಗೈಸ್. ಓಕೆ, ಇವಾಗ ಫುಲ್ಲು ಕುದೀತಾ ಇದೆ ಗೈಸ್. ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಂಬಿಡ್ಬೇಕು. ನಾನು ಇವಾಗ 2 ಕೈ ಉಪಯೋಗಿಸ್ಬೇಕಾಗತ್ತೆ, ಅದಕ್ಕಾಗಿ ಒಂದು ನಿಮಿಷ ಸ್ಟ್ರೈನ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ. ಓಕೆ, ಇವಾಗ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಗೈಸ್. ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಸೊ ದಟ್ ಬರೋ ಡಿಕಾಕ್ಷನ್ ಎಲ್ಲ ಇಳ್ಕೊಂಡ್ಬಿಡ್ಲಿ ಅಂತ ಹೇಳಿಬಿಟ್ಟು. ನಮಗೆ ಇಷ್ಟು ಡಿಕಾಕ್ಷನ್ ಸಿಕ್ಕಿದೆ ಗೈಸ್, ಅಂದರೆ 1 ಲೋಟದಲ್ಲಿ 3/4 ಲೋಟ ಆಗಿದೆ. ಸೊ ಇದನ್ನು ಒಂದು 1/4 ಗಂಟೆ 20 ನಿಮಿಷ ಬಿಟ್ಟರೆ ಸಾಕು. ಲೆಟ್ ಇಟ್ ರೆಸ್ಟ್ ಫಾರ್ 20 ಮಿನಿಟ್ಸ್. ಸ್ಪೂನ್ ಹಾಕಿ ತಿರುಗಿಸೋದು ಏನು ಮಾಡಬೇಡಿ, ಹಾಗೆ ಬಿಟ್ಬಿಡಿ. ಓಕೆ, ಒಂದು 10-15 ಮಿನಿಟ್ಸ್ ಆಗಿದೆ ಗೈಸ್. ನಾನು ಅದಕ್ಕೆ ಕಾಫಿ ಮಾಡ್ಕೋಬೇಕು ಅಂತ ಹಾಲು ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ. ಕುದೀತಾ ಇದೆ ಹಾಲು. ಇದಕ್ಕೆ ಒಂಚೂರು ಹೀಗೆ ಡಿಕಾಕ್ಷನ್ ಹಾಕೊಂಬಿಡಿ ಅಷ್ಟೇ ಗೈಸ್. ಫಿಲ್ಟರ್ ಕಾಫಿ ಥರನೇ ಇರುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ ಗೈಸ್. ಫಾರ್ ಶ್ಯೂರ್ ನೀವು ಟ್ರೈ ಮಾಡಿ, 100% ಫಿಲ್ಟರ್ ಕಾಫಿ ಥರನೇ ಇರುತ್ತೆ. ರೆಡಿ. ನಾನು ಊಟ ಮಾಡಿಲ್ಲ, ಸೊ ಊಟಕ್ಕೆ ನಾನು ಇದು ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿರೋದು ಬೆಂದಿರೋ ಹೆಸರು ಕಾಳು ಮತ್ತು ಬೀಟ್ರೂಟು ಗೈಸ್. ಅದಕ್ಕೆ ಆನಿಯನು, ಟೊಮ್ಯಾಟೊ, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗ್ರೀನ್ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಐ ವಿಲ್ ಹ್ಯಾವ್ ದಿಸ್ ಆ್ಯಂಡ್ ಕಾಫಿ ಕುಡಿತೀನಿ. ಅದಾದಮೇಲೆ ನಮ್ಮ ಭವಿಷ್ಯ ಮಲಗಿದಾಳೆ ಇನ್ನು. ಗೈಸ್, ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಯು ಲೈಕ್ ದ ವ್ಲಾಗ್. ಇನ್ ಕೇಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವ್ಲಾಗ್. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ನೆಕ್ಸ್ಟ್ ವ್ಲಾಗ್ ಬೇಗ ಹಾಕ್ತೀನಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಟಾಟಾ.